मल्लिकार्जुन खड़गे की, सोनिया गांधी की, राहुल गांधी की, ನಿಮ್ಮ ಮಗ ವೀರಪ್ಪ ಮೊಯ್ಲಿ की ಬಂಧುಗಳೇ, ವೇದಿಕೆಯಲ್ಲಿ ಇರುವಂತ ಎಲ್ಲ ನಮ್ಮ ಹಿರಿಯ ನಾಯಕರುಗಳೇ, ವಿಶೇಷವಾಗಿ ವೀರಪ್ಪ ಮೊಯ್ಲಿ ಅವರೇ, ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ಇದ್ದಾರೆ, ಡಿಸಿಸಿ ಅಧ್ಯಕ್ಷಗಳಿದ್ದಾರೆ, ಎಲ್ಲ ಶಾಸಕರು ಮಿತ್ರರಿದ್ದಾರೆ, ಮಾಜಿ ಮಂತ್ರಿಗಳಿದ್ದಾರೆ, ನಮ್ಮ ಪ್ರಚಾರ ಸಮಿತಿ ಅಧ್ಯಕ್ಷರಿದ್ದಾರೆ, ಬ್ಲಾಕ್ ಕಾಂಗ್ರೆಸ್ ಮತ್ತು ಬೂತ್ ಸಮಿತಿ ಅಧ್ಯಕ್ಷರು, ಪಂಚಾಯತಿ ಅಧ್ಯಕ್ಷರು, ಮಹಿಳಾ ಅಧ್ಯಕ್ಷರು, ವಿಶೇಷವಾಗಿ ನನ್ನ ನೆಚ್ಚಿನ ಕಾರ್ಯಕರ್ತರ ತಾವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ. ನಿಮ್ಮೆಲ್ಲರೂ ಕೂಡ ನನ್ನ ಸಾಕ್ಷಾತ್ ನಮಸ್ಕಾರ. ಕಾಂಗ್ರೆಸ್ ಪಾರ್ಟಿ ಅಂದ್ರೆ ನಾಯಕ ಅಂತ ಯಾರು ಇಲ್ಲ, ಇಲ್ಲಿ ಎಲ್ಲರೂ ಕಾರ್ಯಕರ್ತರು. ಅವರೆಷ್ಟೇ ದೊಡ್ಡವರಾಗಿರ್ಲಿ, ಯಾರು ಅವ್ರ ಬೂತ್ ಅಲ್ಲಿ ಮೆಜಾರಿಟಿ ಕೊಟ್ಟು ನಮ್ಮ ಪಕ್ಷಕ್ಕೆ, ನಮ್ಮ ಗೆಲುವಿಗೆ, ಪಕ್ಷದ ಗೌರವ ಸ್ವಾಭಿಮಾನ ಉಳಿಸ್ತಾನೆ ಅವರೇ ನಾಯಕ. ಸ್ಟೇಜ್ ಮೇಲೆ ಕೂತ್ಕೊಳ್ಳೋದು ನಾವ್ಯಾರು ನಾಯಕರಲ್ಲ. ಇದು ನನ್ನ ವೈಯಕ್ತಿಕವಾದಂತ ಅನುಭವ. ವೇದಿಕೆಯಲ್ಲಿ ನಾನು ರಮನಾಥ್ ರೈ, ಅಭಯ್ ಜೈನ್, ಅಭಯ್ ಕುಮಾರ್ ಜೈನ್, ಅಭಯ್ ಚಂದ್ರ ಜೈನ್, ನಮ್ಮ ಸ್ವರ್ಗೆ, ನಾವೆಲ್ಲ ಇದ್ದೇವೆ. ರಾಜೀವ್ ಗಾಂಧಿ ಅವರು ಒಂದಿನ ಒಂದು ಮಾತು ಹೇಳಿದ್ರು, ಜಿಲ್ಲಾ ಪಂಚಾಯತಿ ಮೆಂಬರ್ ಇದ್ದಾರೆ. 73-74 ತಿದ್ದುಪಡಿ ಸಂದರ್ಭದಲ್ಲಿ ನಾನು ಕೇಳಿದೆ, ಯಾಕಿದು ಅವಶ್ಯಕತೆ ಏನಿದೆ ಅಂತೇಳಿ. ನಮ್ಮಲ್ಲಾಗಲೇ ಇತ್ತು. ಅವರು ಪ್ರಧಾನಮಂತ್ರಿಗಳಾಗಿದ್ದರು. ಜಯಪ್ರಕಾಶ್ ನಾರಾಯಣ ಅವರ ಒಂದು ಜಾಗ, ಅವರ ಹೆಸರಿನಲ್ಲಿದ್ದಂಥ ಒಂದು ಟ್ರೈನಿಂಗ್ ಸೆಂಟರ್, ಅಲ್ಲಿ ಕೇಳಿದೆ. ಮಣಿಶಂಕರ್ ಅಯ್ಯವರೆಲ್ಲ ಬಂದಿದ್ರು, ವೀರಪ್ಪ ಮೊಯ್ಲಿ ಅವರು ಇದ್ರು. ಕೇಳಿದಾಗ ಹೇಳಿದ್ರು, ಈಗೆಲ್ಲ ಕಾಲೇಜ್ ಎಲೆಕ್ಷನ್ಸ್ ಎಲ್ಲ ನಿಂತೋಗ್ಬಿಟ್ಟಿದೆ. ಈ ದೇಶಕ್ಕೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪಂಚಾಯತಿಂದ ಪಾರ್ಲಿಮೆಂಟ್ ವರೆಗೂ ನಾಯಕರು ಬೇಕು. ಎ ಲೀಡರ್ ಇಸ್ ಒನ್ ಟು ಕ್ರಿಯೇಟ್ ಲೀಡರ್ಸ್, ನಾಟ್ ಫಾಲೋಯರ್ಸ್ ಅಂತ ಹೇಳಿ. ಹಂಗೆ ವೀರಪ್ಪ ಮೊಯ್ಲಿ ಅವರು 85ರಲ್ಲಿ ಅವರಿಗೆ ಸಿಕ್ಕಿದಂತ ಅವಕಾಶದಲ್ಲಿ, ಈಗ ಯಾರು ನನ್ನ ಹೆಸರು ಹೇಳೋದಲ್ಲ, ಸುಮಾರು 45 ಜನ ಯಂಗ್ಸ್ಟರ್ಸ್ಗೆ, ನಿಮ್ಮ ಜಿಲ್ಲೆಯಲ್ಲೂ ಕೂಡ ಅವತ್ತು 7-8 ಜನ ಯಂಗ್ಸ್ಟರ್ಸ್, ಎಲ್ಲರೂ ಕೂಡ ಅಂದ್ರೆ ಅವಿಭಾಗ ಜಿಲ್ಲೆಯಲ್ಲಿ ಎಲ್ಲರೂ ಕೂಡ ವಿಧಾನಸಭೆಗೆ ಸ್ಪರ್ಧೆ ಮಾಡಿ MLA-ಗಳಾಗಿ ಮಂತ್ರಿ ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟವರು ಇಡೀ ರಾಷ್ಟ್ರದಲ್ಲಿ ವೀರಪ್ಪ ಮೊಯ್ಲಿ ಅವರನ್ನ ಯಾರು ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಹೇಳಿದ್ದು ಸತ್ಯ. ಅವ್ರ ಊರಿನಲ್ಲಿ ಬಂದು, ನಾನು ಅವ್ರ ಶಿಷ್ಯ ಗುರುವಿಗೆ ನಮಸ್ಕಾರ ಮಾಡೋದು, ಅಭಿನಂದನೆ ಮಾಡೋದು ನನಗೂ ಕೂಡ ಬಹಳ ಮುಜುಗರ. ಆದ್ರೆ ನಿಮ್ಮ ಮಗ, ನಾನು ಕೂತಿರುವಂತ ಸ್ಥಾನ ಪಕ್ಷದ ಅಧ್ಯಕ್ಷ ಸ್ಥಾನ, ಸೊ ಅದರಿಂದ ಬಹಳ ಸಂತೋಷದಿಂದ ಅವರಿಗೆ ತುಂಬ ಹೃದಯದಿಂದ ಅಭಿನಂದಿಸಿದ್ದೇನೆ, ಶುಭ ಹಾರೈಸಿದ್ದೇನೆ. ಇನ್ನು ಹೆಚ್ಚಿಗೆ ಅವರಿಗೆ ಜನರ ಸೇವೆ ಮಾಡುವಂತ ಅವಕಾಶ, ಸೌಭಾಗ್ಯ, ನಿಮ್ಮೆಲ್ಲರ ಆಶೀರ್ವಾದ ಸದಾ ಇರಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ನಾನು ಬಯಸ್ತೇನೆ. ಬಂಧುಗಳೇ, ಮಾರ್ಚ್ 11ನೇ ತಾರೀಕು ಅಂದ ತಕ್ಷಣ ನನಗೆ ಸೋನಿಯಾ ಗಾಂಧಿ ಅವರು ಫೋನ್ ಮಾಡಿ, ನೀನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು ಅಂತೇಳಿ ಫೋನ್ ಮಾಡಿ ತಿಳಿಸಿದ್ರು. ಅನೌನ್ಸ್ಮೆಂಟ್ ಆಯ್ತು. ಇಲ್ಲಿಗೆ 5 ವರ್ಷ ಹತ್ರ ಬರ್ತಾ ಇದೆ. ಬಹಳ ಕಷ್ಟದಲ್ಲಿ ಜವಾಬ್ದಾರಿಯನ್ನು ತೆಗೆದುಕೊಂಡೆ. ದಿನೇಶ್ ಗುಂಡೂರಾವ್ ಅವರು ನೈತಿಕವಾದ ಹೊಣೆಯನ್ನು ಹೊತ್ತು ಎಲ್ಲ ನಮ್ಮ ಅಸೆಂಬ್ಲಿ ಬೈ ಎಲೆಕ್ಷನ್ಗಳನ್ನೆಲ್ಲ ನಾವು ಸೋತಿದ್ದು. ಸಿದ್ದರಾಮಯ್ಯನವರು ಕೂಡ ವಿರೋಧ ಪಕ್ಷದ ನಾಯಕರಾಗಿದ್ದರು. ಅವರು ಕೂಡ ಜವಾಬ್ದಾರಿ ಎತ್ಕೊಂಡು ಅವರು ರಾಜೀನಾಮೆಯನ್ನು ಕಳಿಸಿದ್ರು. ಈ ಮಧ್ಯದಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿ ಅವರು, ಇಲ್ಲ ನೀನೇ ಪಕ್ಷದ ಅಧ್ಯಕ್ಷ ಆಗ್ಬೇಕು ಅಂತೇಳಿ ನನಗೆ ಮತ್ತು ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯನವ್ರನ್ನ ಮರು ಆಯ್ಕೆ ಮಾಡಿ ಅವ್ರಿಗೆ ಕಳಿಸ್ಕೊಟ್ರು. ಅಲ್ಲಿಂದ ಇಲ್ಲಿವರೆಗೂ ನಾವು ನಡ್ಕೊಂಡು ನಾವು ಬಂದಿದ್ದೇವೆ. ನಮ್ಮ ಕಾಪು, ನಮ್ಮ ಪಕ್ಷದ ಮುಖಂಡರು ಸುಧೀರ್ ಮುರಳಿ ಅವರು
ಒಂದು ಮಾತು ಹೇಳಿದ್ರು. ಇಲ್ಲಿ ನಾನು ಬರ್ಬೇಕಾದ್ರೆ ನನಗೆ ದೊಡ್ಡ ಸ್ವಾಗತವನ್ನ ಅದು ಯಾವ್ದು ಗಂಡು ಭೂಮಿ ನಾಡಿನ ಭೂಮಿ ಅಂತ ತಿಳಿಸಿದ್ರು. ಅದಕ್ಕೆ ಅವ್ರು ಬಹಳ ಚೆನ್ನಾಗಿ ಅದಕ್ಕೆ ಉತ್ತರವನ್ನ ಕೊಟ್ಟಿದ್ದಾರೆ. ನಾನು ಅದಕ್ಕೆ ಹೆಚ್ಚಿಗೆ ನಾನೇನು ಹೇಳಲಿಕ್ಕೆ ನಾನು ಹೋಗುದಿಲ್ಲ. ಅವ್ರು ಬಿಡಿ, ಫಸ್ಟ್ ಅವ್ರ ಮನೇನ ರಿಪೇರಿ ಮಾಡ್ಕೊಳ್ಳಿ. ಅವ್ರು ಹೇಳ್ದಂಗೆ ಅವ್ರು ಯಾಕೆ ರಾಜೀನಾಮೆ ಕೊಟ್ಟರು ಅನ್ನೋದು ಕೂಡ ನಮ್ಮ ನಿಮ್ಮ ಕ್ಷೇತ್ರದ ಜನತೆಗೆ ತಿಳಿಸಿ. ಅವ್ರ ಪಕ್ಷದಲ್ಲಿ ನಾವು ಏನ್ ಮಾಡುದು ಅಂತ ಹೇಳಿ ಅವರು ಕಾಂಗ್ರೆಸ್ ಪಾರ್ಟಿ ಏನ್ ಮಾಡಿದೆ, ಬಿಜೆಪಿ ಅವರು ಏನ್ ಮಾಡಿದ್ದಾರೆ ಅಂತ ಹೇಳಿ ಇದು ಸುಮ್ಮನೆ ಅಲ್ಲೆಲ್ಲ ಸ್ಟೇಟ್ಮೆಂಟ್ ಕೊಟ್ಟರು ಆದ್ರು. ನಾನು ಸುಧೀರ್ಗೆನೆ ಇಲ್ಲಿ ಹೇಳ್ತೀನಿ, ಇಲ್ಲಿದ್ದೇ ಒಂದು ವೇದಿಕೆಯಲ್ಲಿ ಫಿಕ್ಸ್ ಮಾಡೋಣ. ಅಲ್ಲ, ನಮ್ ಸುಧೀರ್ಗೆ ಹೇಳ್ತೀನಿ, ಒಂದ್ ಕಡೆ ಸುನೀಲ್ ನಿಂತ್ಕೊಳ್ಳಿ, ಒಂದ್ ಕಡೆ ಸುಧೀರ್ ನಿಂತ್ಕೊಳ್ಳಿ. ಈ ರಾಜ್ಯದ ಜನತೆ ತೀರ್ಮಾನ ಮಾಡಿ. ನಾನೇನು ಬಂದದಕ್ಕೆ ಉತ್ತರ ಹೇಳ್ಬೇಕಾಗಿಲ್ಲ. ನಮ್ಮ ಸುಧೀರೇ ಸಾಕೋದಕ್ಕೆ. ನಮ್ಮ ಇತಿಹಾಸ ಏನ್ ಮಾಡಿದೆ, ಏನ್ ಕೊಟ್ಟಿದೆ ಈ ದೇಶದಲ್ಲಿ. ಈಗ ವೀರಪ್ಪ ಮೊಯ್ಲಿಯವರು ಮನಮೋಹನ್ ಸಿಂಗ್ ಅವರ ಮುಖ್ಯಮಂತ್ರಿ ಆಗಿದ್ದ, ಇದು ಪ್ರಧಾನಮಂತ್ರಿ ಆಗಿದ್ದ ಇದ್ರು. ಆಗೇನ್ ಕೊಟ್ರು? ಆಹಾರ ಭದ್ರತೆ ಕಾಯ್ದೆ, ಉದ್ಯೋಗ ಖಾತ್ರಿ ಯೋಜನೆ, ಫ್ರೀ ಎಜುಕೇಶನ್, ರೈಟ್ ಟು ಎಜುಕೇಶನ್, ರೈಟ್ ಟು ಇನ್ಫಾರ್ಮೇಶನ್. ನಮ್ಮ ಅರಣ್ಯ ಇಲಾಖೆಯಲ್ಲಿ ಎಲ್ಲರೂ ಕೂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರಿಗೆ ಎಲ್ಲರೂ ಕೂಡ ಭೂಮಿ. ನಾನು ಬರೀ ಇದೊಂದು 5 ವರ್ಷದ ಮಾತು ಹೇಳ್ತಾನೆ. ಹಿಂದೆ ನಾನು ಇಂದಿರಾ ಗಾಂಧಿ ಕಾಲದ ಹೇಳ್ತಾ ಇಲ್ಲ, ರಾಜೀವ್ ಗಾಂಧಿ ಕಾಲದ ಹೇಳ್ತಾ ಇಲ್ಲ, ಇನ್ನೊಂದು ಹೇಳ್ತಾ ಇಲ್ಲ. ಹಿಂಗೆ ನಾವು ಕೂಡ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ್ಮೇಲೆ ಇಂಥ ಅನೇಕ ತಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಅವರ ಜನಸಂಖ್ಯೆ ಆಧಾರದ ಮೇಲೆ ಅವ್ರಿಗೆ ಹಣ ಸೀಮಿತವಾಗಿ ಇಡಬೇಕು ಅಂತೇಳಿ ಒಂದು ವಿಧಾನಸೌಧದಲ್ಲಿ ಒಂದು ಕಾನೂನನ್ನು ತೆಗೆದುಕೊಂಡು ಬಂದು ಇವತ್ತು ನಾವು ಅದ್ರ ಪ್ರಕಾರ ಇವತ್ತು ನಾವು ನಡ್ಕೊಂಡು ನಾವು ಬರ್ತಾ ಇದ್ದೇವೆ. ಎಲೆಕ್ಷನ್ ಮುಂಚಿತವಾಗಿ ಬಂದು ನಾನು ಒಂದು ಮಾತು ಹೇಳಿದೆ, ನಿಮ್ಮಲ್ಲಿ ಬರಕ್ ಆಗಿರ್ಲಿಲ್ಲ, ನಾನು ಬೇರೆ ಕಡೆ ಬಂದಿದ್ದೆ. ಏನ್ ಹೇಳಿದೆ ಅಂದ್ರೆ, ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆಯಂತ ಮಹಿಳೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ರೆ ಮಾತ್ರ ಚಂದ ಅಂತ ಒಂದು ಮಾತು. ಈ ದಾನ ಧರ್ಮ ಮಾಡುವ ಕೈ ಅಧಿಕಾರಕ್ಕೆ ಬಂದ ಮೊದಲನೇ ದಿನ ನಾವು 12 ಜನ ಪ್ರಮಾಣ ವಚನ ಸ್ವೀಕಾರ ಮಾಡಿದಿನ ಕ್ಯಾಬಿನೆಟ್ ಹೋಗಿ ಏನ್ ಮಾತು ಕೊಟ್ಟಿದ್ದೇವೆ 5 ಗ್ಯಾರಂಟಿ. ನಮ್ಮ ಉದಯ್ ಶೆಟ್ರು ಅವ್ರು ಹೇಳ್ತಿದ್ರು, ನಮ್ಮ ಚೀಟಿ ಕೊಟ್ಟಿದ್ರು, ಚೀಟಿ ಮನೆ ಕೊಟ್ಟಷ್ಟೇ ಇದು ಸಾಧ್ಯನೇ ಇಲ್ಲ ಅಂತ ಹೇಳಿ ನಮ್ಮ ಕಾರ್ಯಕರ್ತರು ಕೇಳ್ತಾ ಇದ್ರು ಅಂತ ಹೇಳಿ. ನುಡಿದಂತೆ ನಡಿಬೇಕು. ಬಸವಣ್ಣನ ನಾಡಲ್ಲಿ ಇದ್ದೇವೆ. ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬಂದಂಗೆ ಅಂತ ಹೇಳಿ ನಾವ್ ಏನ್ ಮಾತು ಕೊಟ್ಟಿದ್ದೇವೆ ಆ ಮಾತನ್ನ ಉಳಿಸ್ಕೊಂಡು ಇವತ್ತು ನಿಮ್ಮೆಲ್ಲರ ಮುಂದೆ ನಾವೆಲ್ಲ ನಿಂತಿದ್ದೇವೆ. ಇಂಥದ್ದು ಏನ್ ನೀವು ಮಾಡಿದ್ದೀರಿ ಹೇಳಿ? ಯಾವ್ದಾದ್ರು ಅವಕಾಶ ಸಿಕ್ಕಿದಾಗ ಈಗ ನೀವು ಆಪರೇಷನ್ ಕಮಲ ಮಾಡಿದ್ರಿ, ಒಂದಷ್ಟು ಜನನೆಲ್ಲ ಕರ್ಕೊಂಡ್ರಿ, ಬಹಳ ಸಂತೋಷ. ಮೊನ್ನೆ ಸುಧಾಕರ್ ಮಾತಾಡ್ತಾ ಇದ್ದ, ನೋಡಿದ್ರು ನೀವು? ನಾನು ಅಸೆಂಬ್ಲಿಲಿ ಒಂದು ಮಾತು ಹೇಳಿದ್ದೆ, ಇವರು ಎಲ್ಲರನ್ನು ಕರ್ಕೊಂಡು ನಮ್ಮ ಕೊಲ್ಯೂಷನ್ ಗೌರ್ಮೆಂಟ್ ನ ಬಿಡಿಸ್ಬಿಟ್ಟು ಆಮೇಲೆ ಕೊಲ್ಯೂಷನ್ ಗೌರ್ಮೆಂಟ್ ನ ಬಿಡಿಸ್ಬಿಟ್ಟು ಸರ್ಕಾರ ರಚನೆ ಮಾಡಿದಾಗ ಹೇಳಿದೆ, ನಿಮ್ ತಲೆಯಲ್ಲಿರ್ಲಿ, ಎಲ್ಲರೂ ಕೂಡ ರಾಜಕೀಯವಾಗಿ ಸಮಾಧಿ ಆಗ್ತೀರಿ, ಇದನ್ನು ನೀವೆಲ್ಲ ನೆನಪಲ್ಲಿ ಇಟ್ಕೊಳ್ಳಿ ಅಂತ ನಾನು ಹೇಳಿದೆ. ಈಗ ನಾನು ಆ ಪಟ್ಟಿ ನಾನು ಹೇಳಕ್ ಹೋಗುದಿಲ್ಲ, ಯಾರ್ಯಾರ ಹೆಸರು ಏನೇನು ಅಂತೇಳಿ ನಾನು ದೊಡ್ಡ ಮಾಡಕ್ ಹೋಗುದಿಲ್ಲ. ಮೊನ್ನೆ MP ಸುಧಾಕರ್ ಅವ್ರು ಹೇಳಿದ್ರು, ನಮ್ನೆಲ್ಲ ರಾಜಕೀಯ ಸಮಾಧಿ ಮಾಡ್ಬಿಟ್ರು ಅಂತೇಳಿ ಅವರೇ ಹೇಳಿದ್ರು, ನಾನೇ ಹೇಳ್ತಾ ಇಲ್ಲ. ನೀವು ಯಾರು ಗೆದ್ದವ್ರೆ ಯಾರು ಸೋತವ್ರೆ ಅಂತ ನೀವೇ ಲೆಕ್ಕ ಹಾಕೊಡಿ. ಯಾರ್ಯಾರ ಪರಿಸ್ಥಿತಿ ಏನು ಹೋಗವ್ರೆ, ಯಾರು ಎಲ್ಲೋ ಹೋಗವ್ರೆ, ಯಾವ ಸ್ಟೇಜ್ ಅಲ್ಲಿ ಇದ್ದಾರೆ, ಯಾರು ಎಷ್ಟು ಜನ ಮತ್ತೆ ಅಸೆಂಬ್ಲಿಲಿ ಅವರೇ, ಎಷ್ಟು ಜನ ಅಸೆಂಬ್ಲಿಲಿ ಇಲ್ಲ ಅನ್ನೋದನ್ನ ನೀವೇ ಹೇಳಿ. ನಾನು ಅವ್ರ ಪಟ್ಟಿನ ಇಲ್ಲಿ ಹೇಳೋದ್ರ ಪ್ರಯೋಜನ ಆಗಲ್ಲ. ಅಸೆಂಬ್ಲಿಲಿ ನಾನು ಆ ಪಟ್ಟಿನ ಓದ್ತೀನಿ, ಅಸೆಂಬ್ಲಿಲಿ ಪಟ್ಟಿನ ಓದ್ತೀನಿ. ಹಂಗೆ ನಿಮ್ ಪಾರ್ಟಿ ಪರಿಸ್ಥಿತಿ ಬೇರೆ ಇದೆ. ನೀವು ನಮ್ಗೆ ಯಾಕೆ ಸುದ್ದಿ? ನಮ್ದೊಂದು ಇತಿಹಾಸ ಇದೆ. ಇನ್ನು ಅಚಾನಕ್ ಆಗಿ ಏನೋ ಒಂದು ಅಧಿಕಾರ ನಿಮ್ಗೆ ಬಂದ್ಬಿಟ್ಟಿದೆ ಅಷ್ಟೇ. ಜನರು ಗುರ್ತಾಗುವಂತ ಕೆಲಸ ಇವತ್ತು ಏನು ಮಾಡಕ್ ಆಗಿಲ್ಲ. ಇವತ್ತು ಈ ಹೆಣ್ಮಕ್ಳೆಲ್ಲ ಬಂದಿದ್ದಾರೆ. ನೀವು ಒಂದಷ್ಟು ಬದ್ಧತೆ ಇದ್ರೆ ಒಂದು ಘೋಷಣೆ ಮಾಡಬೇಕು, ನೀವೆಲ್ಲ ಬಿಜೆಪಿಯವರೆಲ್ಲ ಸೇರಿ. ಇದು ಕಾಂಗ್ರೆಸ್ ಕೊಟ್ಟಂತ ಕಾರ್ಯಕ್ರಮ, ನೀವು ಯಾರು ಫ್ರೀಯಾಗಿ ಓಡಾಡ್ಬೇಡಿ ಅಂತ ಹೇಳ್ಬಿಟ್ಟಿದ್ರು. ಯಾರು ಕರೆಂಟ್ ಬಿಲ್ಲು
ಕಟ್ಬಿಡಿ ವಾಪಸ್, ಇವರು ಫ್ರೀಯಾಗಿ ಕಾಂಗ್ರೆಸ್ ಅವ್ರಿಗೆ ಬೇಡ ಅಂತೇಳಿ 2,000 ರೂಪಾಯಿ ಕೊಟ್ಟಿರೋದೆಲ್ಲ ಬೇಡ ಅಂತೇಳಿ ಬಿಜೆಪಿ ಅವರೆಲ್ಲ ನೀವೆಲ್ಲ ಮನ್ನಾ ಮಾಡ್ಬಿಡಿ, ಬಿಟ್ಬಿಡಿ ನೀವು. ಆಗಾಗ ನಿಮ್ಮ ಬದ್ಧತೆ ಗೊತ್ತಾಗ್ತದೆ. ಜನ ರೆಡಿಯಾಗಿದ್ದಾರೆ. ನಾನು ಇಲ್ಲಿಗೆ ಬರ್ಬೇಕಾದ್ರೆ ನಾನು ನಮ್ಮ ಉದಯ್ ಕುಮಾರ್ಗೆ ನಮ್ಮ ಇವ್ರ ಕ್ಯಾಂಡಿಡೇಟ್ಗೆ ನಡಿಯಪ್ಪ ನೀನು ಅಲ್ಲಿ ಮುಂದಕ್ಕೆ ಹೋಗುತ್ತೆ ಇಲ್ಲ ಅವ್ರು ಬಿಡಲಿಲ್ಲ. ಯಾಕೆ ಅಂದ್ರೆ ಇಲ್ಲ ನಾನು ತೋರಿಸ್ಬೇಕು, ನಿಮ್ಗೆ ಏನ್ ತೋರಿಸ್ಬೇಕು ಅಂತಂದ್ರೆ ಇದನ್ನ ಪರಶುರಾಮನ್ ತೋರಿಸ್ಬೇಕು ಅಂತ ನನ್ನ ಬಿಡಲೇ ಇಲ್ಲ. 2 ನಿಮಿಷ ನೋಡಿದೆ ನಾನು ನಮ್ಮ ಲೀಡ್ಗಳಿಗೆಲ್ಲ ಒಂದು ಏನು ಸಲಹೆ ಕೊಡಬೇಕು ಅಂತ ಇದ್ದೀನಿ ಅಂತಂದ್ರೆ, ಸೀಯಿಂಗ್ ಇಸ್ ಬಿಲೀವಿಂಗ್. ನನಗೂ ಏನ್ ವಿಚಾರ ಅಂತ ಗೊತ್ತಿರಲಿಲ್ಲ, ಕೇಳಿದ್ದೆ ಅಷ್ಟೇ ನಾನು. ಸೊ ಇಲ್ಲಿ ಬಂದು ಕಣ್ಣಲ್ಲಿ ನಾನು ನಿಂತ್ಕೊಂಡು 2 ನಿಮಿಷ ಗಾಡಿ ನಿಲ್ಲಿಸ್ಬಿಟ್ಟು ನಾನು ನೋಡಿದೆ. ಸೊ ಇಡೀ ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಜಿಲ್ಲೆಯಲ್ಲಿ ನೀವೇ ಗಾಡಿಗಳು ಹಾಕ್ಬಿಟ್ಟು ಒಂದು ಟೂರಿಸಂ ವ್ಯವಸ್ಥೆ ಮಾಡಿ ಅದನ್ನ ಪರಶುರಾಮನ್ ತೋರಿಸ್ಬೇಕು ಯಾವ ಪರಿಸ್ಥಿತಿಯಲ್ಲಿ ಆ ದೇವರನ್ನ ಇಟ್ಟಿದ್ದಾರೆ ಅಂತ. ಯಾಕೆಂದ್ರೆ ಭಕ್ತರಿಗೂ ಭಗವಂತನಿಗೂ ವ್ಯವಹಾರ ಮಾಡಿ ನಡೆಯುವಂತ ಸ್ಥಳ ದೇವಾಲಯ. ಇವತ್ತು ನನ್ನ ಕಾಪುಗೆ ಕರ್ಕೊಂಡೋಗಿದ್ದು ಅವರು ವಿನಯ್ ಕುಮಾರ್ ಸೋರ್ಕೆ. ಆ ದೇವಿಯ ಪ್ರಸನ್ನ, ಆ ದೇವಿಯ ಶಕ್ತಿ, ಆ ದೇವಿಯಲ್ಲಿ ಮಾಡ್ತಾ ಪೂಜೆ ಪುರಸ್ಕಾರ ನೋಡಿ ಇದೊಂದು ದೊಡ್ಡ ಇತಿಹಾಸ ಉಳ್ಳಂತ ಕ್ಷೇತ್ರ. ನಾನು ವಿಲಾಸರಾವ್ ದೇಶಮುಖ್ ನಿಮ್ಮಲ್ಲಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೆ. ಬಹಳ ಐತಿಹಾಸಿಕವಾದಂತಹ ದೇವಸ್ಥಾನ. ಇಲ್ಲಿಗೂ ತಿರುಪತಿಗೂ ದೇವಸ್ಥಾನಕ್ಕೂ ಇತಿಹಾಸ ಇದೆ ಅಂತ ಈ ಪುಣ್ಯ ಭೂಮಿಲಿ ನೀವು ದೇವರನ್ನೇ ಈ ಮಟ್ಟಕ್ಕೆ ಮಾಡಿಬಿಟ್ರೆ, ದೇವ್ರ ಈಗ ಒಂದು ಏನಾದ್ರು ಆಯ್ತು, ಒಂದು ಜನ ಹೋಗಿ ಆಕರ್ಷಣೆ ಮಾಡುವಾಗ ನೀವು ಮಾತಾಡ್ತಿದ್ರೆ ಭಗವಂತ ದೇವರು ಅಂತೇಳಿ ದೇವರ ಹೆಸರಿನಲ್ಲಿ ರಾಜಕಾರಣ ಮಾಡಕ್ ನೀವು ಹೊರಟಿದ್ದೀರಿ. ನಾವು ನಮ್ಮ ವೈಯಕ್ತಿಕವಾದಂತ ವಿಚಾರ, ನಮ್ಮ ನಂಬಿಕೆ, ನಮ್ಮ ಧರ್ಮ, ನಮ್ಮ ಆಚರಣೆ ಎಲ್ಲ ಇದು. ಯಾರು ಹುಟ್ಟಬೇಕಾದ್ರೆ ಯಾವ ಜಾತಿ ಹುಟ್ಟಬೇಕು ಅಂತ ಯಾರು ಹುಟ್ಟಲಿಲ್ಲ, ಯಾವ ಧರ್ಮದಲ್ಲಿ ಹುಟ್ಟಬೇಕು ಅಂತ ಅದು ಹುಟ್ಟಿಲ್ಲ. ಈಗ ಅವ್ರದ್ದೇನಪ್ಪ ಅಂದ್ರೆ ಬರೀ ನಾವು ಹಿಂದೂಗಳು ನಾವು ಮುಂದು ಅಂತಾರೆ. ನಮ್ದು ಹಂಗಿಲ್ಲ. ನಾವು ಸ್ಟೇಜ್ ಮೇಲೆ ಯಾರು ಕೂತಿದ್ದೀರಿ, ನೀವು ಯಾರು ಕೂತಿಲ್ಲ. ನಾವು ಹಿಂದೂಗಳು ಇರ್ಬೋದು, ಕ್ರೈಸ್ತ ಇರ್ಬೋದು, ಮುಸ್ಲಿಮಾನ್ ಇರ್ಬೋದು, ಜೈನ್ ಇರ್ಬೋದು, ಒಕ್ಕಲಿಗರು ಇರ್ಬೋದು, ಲಿಂಗಾಯತ್ ಇರ್ಬೋದು, ಪೂಜಾರ್ ಇರ್ಬೋದು, ಬಿಲ್ಲೂರ್ ಇರ್ಬೋದು, ಬೇರೆ ಯಾವುದೇ ಮಗುವೀರ್ ಇರ್ಬೋದು, ಬಂಟ್ ಇರ್ಬೋದು, ಬ್ರಾಹ್ಮಣರು ಇರ್ಬೋದು, ನಾವೆಲ್ಲ ಒಂದು ಅಂತೀವಿ. ಅವ್ರು ಹಿಂದೂ ಬಂದ್ರೆ ಮುಂದೆ ನಾವು ಮೆಕ್ಕಿದವರೆಲ್ಲ ನಾವು ಒಂದು ಅಂತೀವಿ. ಇಷ್ಟೇ ನಮಗೂ ಅವ್ರಿಗೆ ಇರುವಂತ ವ್ಯತ್ಯಾಸ. ಹಂಗೆ ನಾವು ಮಾನವೀಯತೆ ಮೇಲೆ ನಾವು ರಾಜಕಾರಣವನ್ನು ಮಾಡುವುದು. ಯಾರು ಚಿಕ್ಕ ಮಕ್ಕಳಿಗೆ ಸ್ಕೂಲಲ್ಲಿ ಹೋಗಿ ಯಾರಿಗಾದ್ರು ಜಾತಿ ಗೊತ್ತಿತ್ತ? ಈಗೇನಾದ್ರು ಅವಶ್ಯಕತೆ ಇತ್ತ? ಈ ಸೂರ್ಯ, ಈ ಚಂದ್ರ, ಈ ನೀರು, ಈ ಬೆಳಕು, ಈ ಭೂಮಿ, ಇದಕ್ಕೆಲ್ಲಿದೆ ಜಾತಿ? ಅರ್ಜಿ ಹುಟ್ಟಬೇಕಾದ್ರೆ ಯಾರು ಅರ್ಜಿ ಹಾಕೊಂಡು ಇಂಥ ಜಾತಿ ಹುಟ್ಟಬೇಕು ಅಂತೇಳಿ ಯಾರು ಅರ್ಜಿ ಹಾಕೊಂಡು ಹುಟ್ಟಿದ್ದಾನೆ? ಯಾರು ಹುಟ್ಟಿ ಹಾಕೊಂಡು ನಾನು ಹಿಂದೂ, ನಾನು ಕ್ರೈಸ್ತ ಆಗ್ತೀನಿ? ಯಾರು ಇಲ್ಲ. ಈಗ ನಾವು ಬೇಡ ಅಂತ ಎಷ್ಟೋ ಜನ ಹೇಳ್ತಾರೆ, ನನಗೆ ಧರ್ಮ ಬೇಡ, ಜಾತಿ ಬೇಡ ಅಂತ ಮಾತು ಹೇಳ್ತಾರೆ. ಆದ್ರೆ ಅವನಿಗೆ ಮಗು ಹುಟ್ಟಿದ ತಕ್ಷಣ ಅವನಿಗೆ ಕಿವಿಗೆ ಚುಚ್ಚೋದಿರ್ಬೋದು, ಉಡ್ದಾರ ಕಟ್ಟೋದಿರ್ಬೋದು, ನಾಮಕರಣ ಮಾಡೋದು ಧರ್ಮ ಅಲ್ವೇ? ಅದು ನಾಮಕರಣ ಮಾಡೋಂಥದ್ದು ಹೆಸರಿಡೋದು ಒಂದು ಧರ್ಮ ಅಲ್ವೇ? ಯಾವುದೇ ಜಾತಿಲಾಗ್ಲಿ ಕೊನೆಗೆ ಬೇಡಪ್ಪ, ಕೆಲವರು ಲವ್ ಮಾಡಿ ಮದುವೆ ಮಾಡ್ಕೊಂಡ್ಬಿಡ್ತಾರೆ, ಯಾವ್ದೋ ಜಾತಿ ಇನ್ನೊಂದು ಜಾತಿ ಎಲ್ಲ ಮಾಡ್ಕೊಡ್ತಾರೆ. ಕೊನೆಗೆ ಅವನ್ನ ಸುಡಬೇಕೋ ಉಡ್ಬೇಕು ಅಂತ ತೀರ್ಮಾನ ಮಾಡೋದು ಯಾವ ತೀರ್ಮಾನ ಮಾಡ್ತಾರೆ? ಕೊನೆಗೆ ಅವ್ರ ಧರ್ಮನೇ ತೀರ್ಮಾನ ಮಾಡೋದು, ಅವನ್ನ ಸುಡಬೇಕು ಇಲ್ಲಾಂದ್ರೆ ಅವನ್ನ ಉಳ್ಬೇಕು ಅಂತ ಹೇಳಿ ತೀರ್ಮಾನ ಮಾಡೋದು. ಹಂಗೆ ಇದು ಯಾರಿಗೂ ಕೂಡ ಸುಮ್ಮನೆ ನಾವು ರಾಜಕೀಯಕ್ಕೆ ಬಳಸ್ಕೊಂಡು ಇದನ್ನೆಲ್ಲ ಮಾಡ್ಕೊಂಡು ಹೋಗ್ತಾ ಇರೋದ್ರಿಂದ ಈ ದೇಶಕ್ಕೆ ಯಾವ್ದು ಕೂಡ ಒಳ್ಳೇದಾಗುದಿಲ್ಲ. ಇವತ್ತು ಕಾಂಪಿಟೇಷನ್ ಇದೆ ಮಕ್ಕಳಿಗೆ, ಯಾವುದೇ ಆಗಲಿ ಕಲೆಯಲ್ಲಿ, ಸಾಹಿತ್ಯದಲ್ಲಿ, ಸ್ಪೋರ್ಟ್ಸ್ ಅಲ್ಲಿ. ಏನ್ ಜಾತಿ ಮೇಲೆ, ಧರ್ಮದ ಮೇಲೆ ನಾವು ಕಾಂಪಿಟೇಷನ್ ಮಾಡ್ತೀವ? ಮಾರ್ಕ್ಸ್ ಕೊಡ್ಬೇಕಾದ್ರೆ ಅವನ್ನ ಇದ್ರ ಮೇಲೆ, ಜಾತಿ ಮೇಲೆ, ಧರ್ಮದ ಮೇಲೆ ನಾವು ಮಕ್ಕಳಿಗೆ ಮಾರ್ಕ್ಸ್ ಕೊಡ್ತೀವ ನಾವು ಸ್ಕೂಲ್ಗಳಲ್ಲಿ? ಇಲ್ಲ ಅರ್ಜಿ ಹಾಕ್ಬೇಕಾದ್ರೆ ಯಾವ್ದಾದ್ರು ಜಾತಿ ಮೇಲೆ ನಾವೆಲ್ಲ ಕೊಡ್ತೀವ ನಾವು? ಇದೆಲ್ಲ ಸುಮ್ಮನೆ ಸಮಾಜನ ಪಕ್ಕಕ್ಕೆ ತೆಗೆದುಕೊಂಡು ಹೋಗುವಂತ ಕೆಲಸ ಈ ಸಂದರ್ಭದಲ್ಲಿ ಮಾಡ್ತಾ ಇದೆ. ಇದಕ್ಕೆ ಅವಶ್ಯಕತೆ ಇಲ್ಲ. ತಮಗೆ ನನಗೆ ಬಹಳ ಸಂತೋಷ ಆಯ್ತು. ಒಂದು ಪಕ್ಷದ ಅಧ್ಯಕ್ಷರಾಗಿ ಕೂತ್ಕೊಂಡು ಇಲ್ಲಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅವ್ರಿಗೆ ಮತ್ತು ಪಂಚಾಯತಿ ಅಧ್ಯಕ್ಷರಿಗೆ, ಬೂತ್ ಅಧ್ಯಕ್ಷರಿಗೆ ನಾನೇ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟು, ಅವರಿಗೆ ಪ್ರಮಾಣ ವಚನವನ್ನು ಕೊಟ್ಟು, ಅವರಿಗೆ ಬೋಧನೆ ಮಾಡಿ ಇವತ್ತು ಹೊರಟಿದ್ದಾರೆ. ನನಗೆ ಆತ್ಮವಿಶ್ವಾಸ ಇದೆ. ನಾನು ಮೊನ್ನೆ ತಾನೇ ಯಾರ್ಯಾರು ಸೋತಿದ್ದಾರೆ ಅವನ್ನೆಲ್ಲ ಕರೆಸಿ ನಾನು ಚರ್ಚೆ ಮಾಡಿದ್ದೇನೆ. ಅವ್ರಿಗೆಲ್ಲ ಇನ್ನೊಂದು ಸೂಚನೆ ನಾನು ಕೊಡ್ತಾ ಇದ್ದೇನೆ. ನೆಕ್ಸ್ಟ್ 23ರಿಂದ 1ನೇ ತಾರೀಕುವರೆಗೂ ಯಾರ್ಯಾರು ಎಲ್ಲ ಅಸೆಂಬ್ಲಿ ಕ್ಷೇತ್ರದಲ್ಲೂ ಕೂಡ ನಮ್ಮ ಡಿಪ್ಯೂಟೆಡ್ ಕ್ಯಾಂಡಿಡೇಟ್ಸು, ನಮ್ಮ ಅಧ್ಯಕ್ಷರುಗಳು, ನಮ್ಮ ವೈಸ್ ಪ್ರೆಸಿಡೆಂಟ್ಗಳು, ನಮ್ಮ ಜನರಲ್ ಸೆಕ್ರೆಟರಿಗಳು ಮತ್ತು ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಗಳು ಅವರು ಬಂದು ಪ್ರತಿ ಒಂದು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಒಂದು ಸಭೆ ನಡೆಸಿ
ಯಾರು ನಮ್ಮ ಪಕ್ಷದ ಕಾರ್ಯಕರ್ತರಿದ್ದಾರೆ, ಯಾರನ್ನು ನಾವು ಹಾಸ್ಪಿಟಲ್ ಕಮಿಟಿ ಮಾಡಿದ್ದೀವಿ, ಪವರ್ ಕಮಿಟಿ ಮಾಡಿದ್ದೀವಿ, ಆಶ್ರಯ ಮಾಡಿದ್ದೀವಿ, ಆರಾಧನಾ ಮಾಡಿದ್ದೀವಿ, ಲ್ಯಾಂಡ್ ಟ್ರಿಬ್ಯುನಲ್ ಮಾಡಿದ್ದೀವಿ. ಹೀಗೆ ಸುಮಾರು ಒಂದೊಂದು ಕ್ಷೇತ್ರದಲ್ಲಿ 300-400 ಜನಕ್ಕೆ ಕಾರ್ಯಕರ್ತರಿಗೆ ನಮ್ಮ ಬೇರೆ ಬೇರೆ ಕಮಿಟಿ, ವಾಟರ್ ಡಿಪಾರ್ಟ್ಮೆಂಟ್ ಕಮಿಟಿ ಎಲ್ಲ ಕೂಡ ಎಲ್ಲ ಇದೆ. ಅದಕ್ಕೆಲ್ಲ ಯಾವ್ದಾವ್ದಿದೆ ಅದನ್ನ ಮುಗಿಸ್ತೇವೆ. ಇನ್ನು ಯಾರಿಗೆ ಅಧಿಕಾರ ಕೊಡಬೇಕು ಕೊಡ್ತೇವೆ. ಎಲ್ಲರಿಗೂ ಸೇರಿ ಅವ್ರಿಗೆ ಸನ್ಮಾನ ಕೂಡ ಮಾಡಿ ಒಂದು ಕಾರ್ಯಕರ್ತರ ಸಭೆಯನ್ನ ಇಲ್ಲಿ ಯಾವ ರೀತಿ ಕಾರ್ಯಕರ್ತರ ಸಭೆ ಇವತ್ತು ನಡೆದಿದೆ, ಇಡೀ ರಾಜ್ಯದಲ್ಲಿ ಒಂದು ಸಭೆಯನ್ನ ಒಂದು ವೀಕ್ ಕಂಪ್ಲೀಟ್, ಈ ವಾರ, ಈ ತಿಂಗಳು, ಇಟ್ ಇಸ್ ಅನ್ ಇಯರ್ ಆಫ್ ಆರ್ಗನೈಸೇಷನ್. ಇದು ನಾನು ತೀರ್ಮಾನ ಮಾಡುತ್ತಲ್ಲ, ವೀರಪ್ಪ ಮೊಯ್ಲಿಯವರು ಇದ್ರು. ಇದು ಬೆಳಗಾಂನಲ್ಲಿ ಕಾಂಗ್ರೆಸ್ನ ಏನು ಕಾರ್ಯಕಾರಿ ಸಮಿತಿಯಲ್ಲಿ ಇಟ್ ಇಸ್ ಅನ್ ಇಯರ್ ಆಫ್ ಆರ್ಗನೈಸೇಷನ್ ಅಂತೇಳಿ ಇವತ್ತು ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಆ ರೀತಿ ಅದನ್ನೆಲ್ಲ ಮುಂದುವರಿಸ್ಕೊಂಡು ಹೋಗ್ಬೇಕು, ಆ ಕೆಲಸವನ್ನ ಮಾಡಬೇಕು. ಜೊತೆಗೆ ಇನ್ನು ಮುಂದಕ್ಕೆ ಏನೇನು ನಮ್ಮ ಕಮಿಟಿಗಳಿದೆ, ಡಿಪಾರ್ಟ್ಮೆಂಟ್ಗಳಿದೆ, ಎಲ್ಲ ಬ್ಯಾಕ್ವರ್ಡ್ ಕ್ಲಾಸ್ ಡಿಪಾರ್ಟ್ಮೆಂಟ್, SC ಡಿಪಾರ್ಟ್ಮೆಂಟ್, ಕೋಪರೇಟಿವ್ ಡಿಪಾರ್ಟ್ಮೆಂಟ್, ಗ್ರಾಜ್ಯುಯೇಟ್ ಸೆಲ್, ಯೂತ್ ಕಾಂಗ್ರೆಸ್, ಮಹಿಳಾ ಕಾಂಗ್ರೆಸ್, ಯಾವುದೇ ಇದೆ ಎಲ್ಲ ಕಂಪ್ಲೀಟ್. ಪಂಚಾಯತ್ ಕಮಿಟಿಗಳು ಫಾರ್ಮ್ ಆಗಬೇಕು. ಇದನ್ನ ಹೋಗ್ಲಿ ಜಿಲ್ಲಾ ಪಂಚಾಯತಿ ಲೆವೆಲ್ ಕಮಿಟಿಗಳು ಫಾರ್ಮ್ ಆಗಬೇಕು. ಬ್ಲಾಕ್ ಎಲ್ಲ ಕಂಪ್ಲೀಟ್ ಮಾಡಿ ಜವಾಬ್ದಾರಿನ ಎಲ್ಲರೂ ಕೂಡ ಹಂಚಿಸಬೇಕು. ಇದನ್ನ ನಾನು ಇದು ಡಿಸ್ಚಾರ್ಜ್ ಅಲ್ಲಿ ಬಹಳ ಜನ ನಮ್ಮ ಜಿಲ್ಲಾ ನಾಯಕರುಗಳು ಇಲ್ಲಿದ್ದಾರೆ. ನಾನು ಬರೀ ಇದೊಂದು ಕಾರ್ಯಕ್ರಮಕ್ಕೆ ಮಾತ್ರ ನಾನು ಮಾತಾಡ್ತಾ ಇಲ್ಲ, ಇಡೀ ರಾಜ್ಯಕ್ಕೆ ಮತ್ತು ಈ ಜಿಲ್ಲೆ ಯಾರು ನಾಯಕರುಗಳಿದ್ದಾರೆ ಎಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಸರ್ಕಾರ ಈಗ ಮೈಕ್ರೋ ಫೈನಾನ್ಸ್ ವಿಚಾರದಲ್ಲಿ ಬಹಳ ಜನ ಸೂಸೈಡ್ ಆಗ್ತಿತ್ತು. ಅದಕ್ಕೂ ಕೂಡ ಈಗ ಒಂದು ವಿಶೇಷವಾದಂತಹ ಕಾನೂನನ್ನು ತಂದು ರಕ್ಷಣೆ ಮಾಡಿ ಈ ಸೂಸೈಡ್ಗಳನ್ನು ನಿಲ್ಲಿಸಲಿಕ್ಕೆ ಈಗಾಗಲೇ ಕಾರ್ಯಕ್ರಮವನ್ನು ಕೂಡ ಮಾಡಿದೆ. ಇನ್ನು 16 ಕಾರ್ಯಕ್ರಮ ಮುಂದಕ್ಕೆ ಮಲೆನಾಡಲ್ಲಿ, ವಿಶೇಷವಾಗಿ ಕರಾವಳಿ ಪ್ರದೇಶದಲ್ಲಿ ಈ ಜನ ಎಲ್ಲ ಕಂಪ್ಲೀಟ್ ಇಲ್ಲಿ ಬರಡುವಂತು ಉದ್ಯೋಗಕ್ಕೆಲ್ಲ ಜನ ಬಾಂಬೆ, ಸೌದಿ ಅರೇಬಿಯಾ, ದುಬೈ, ಬೆಂಗಳೂರು ಎಲ್ಲ ಕಡೆ ಹೊರಗಡೆ ಹೋಗ್ತಾ ಇದ್ದಾರೆ. ನಾವು ನಿಯಂತ್ರಣ ಮಾಡಬೇಕು. ಇಲ್ಲೇ ಕೂಡ ದೊಡ್ಡ ಪ್ರಕೃತಿ, ಒಂದು ದೊಡ್ಡ ಪ್ರವಾಸಿ ತಾಣ ಆಗಿ ಇಲ್ಲೇ ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕು ಅಂತೇಳಿ ಒಂದು ಹೊಸ ಪಾಲಿಸಿಯನ್ನೇ ಕೂಡ ಮಾಡಬೇಕು ಅಂತೇಳಿ ಈಗಾಗಲೇ ನಾವು ತೀರ್ಮಾನ ಮಾಡಿದ್ದೇವೆ. ಇಲ್ಲೇ ಉದ್ಯೋಗಗಳನ್ನ ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾವು ತೀರ್ಮಾನ ಮಾಡಿದ್ದೇವೆ. ಸದ್ಯಕ್ಕೆ ಒಂದು ಟೂರಿಸಂ ಹೊಸ ಪಾಲಿಸಿ ಈ ಕರಾವಳಿ ಪ್ರದೇಶಕ್ಕೆ ಒಂದು ಬರಂತ ಒಂದು ವ್ಯವಸ್ಥೆ ಇದೆ. ಅದಕ್ಕೂ ಕೂಡ ತಾವೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ತಾವು ಒಂದು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಸಂಘಟನೆಯನ್ನು ಮಾಡಿದ್ದೀರಿ. ಬಿಸಿಲಲ್ಲಿ ಕೂಡಿಸಿದ್ರು ನನಗೂ ಗಾಬರಿ ಆಗ್ತಿತ್ತು, ಯಾಕಪ್ಪ ಕಾರ್ಯಕರ್ತರ ಬಿಸಿಲಲ್ಲಿ ಅಂದ್ರೆ ನಿಮ್ಗೆಲ್ಲ ಸ್ವಲ್ಪ ರೂಢಿ ಇದೆ ಈ ಬಿಸಿಲಿನಲ್ಲಿ. ಈಗ ಸಾಯಂಕಾಲ ತಾಳ್ಮೆಯಿಂದ ಆಯ್ತು. ಆದ್ರೆ ಒಂದೇ ಸಂದರ್ಭದಲ್ಲಿ ತಾವೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು. ನನಗೆ ನಾವು ಕೊಟ್ಟಂತ ಕಾರ್ಯಕ್ರಮ ಬಿಜೆಪಿಯವರು ಯಾರು ಏನ್ ಬೇಕಾದ್ರೂ ಟೀಕೆ ಮಾಡ್ಕೊಳ್ಳಿ, ಅದನ್ನೆಲ್ಲ ತಲೆ ಕೆಡಿಸ್ಕೊಳ್ಳೋದು ಬೇಡ. ನಾವು ನಮ್ಮ ಕೆಲಸ ಅವ್ರು ಹೇಳಿದಂಗೆ ಪ್ರತಿಯೊಂದು ಬೂತ್ ಅಲ್ಲಿ, ಪ್ರತಿಯೊಂದು ಮನೆಗೆ ಜನರಲ್ ಹೃದಯನ ವ್ಯಕ್ತಿ ಪೂಜೆ ಮಾಡಕ್ಕೆ ತಾವು ಯಾವ್ದು ಯೋಚನೆ ಮಾಡಕ್ ಹೋಗ್ಬೇಡಿ. ಪಕ್ಷದ ಪೂಜೆ ಮಾಡಿ. ನಿಮ್ಗೆಲ್ಲ ಭಗವಂತ ಅವಕಾಶ ಕೊಡ್ತಾರೆ. ನನಗೆ ಭರವಸೆ ಇದೆ 2028ರಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ತರುವಂತ ಎಲ್ಲ ಸಂಕಲ್ಪವನ್ನ ನಾವು ಮಾಡ್ತೇವೆ. ಅದಕ್ಕೆಲ್ಲ ಕಾರ್ಯಕ್ರಮಗಳನ್ನ ರೂಪಿಸ್ತೇವೆ. ಬಹುಶಃ ನಾವು ಇಡೀ ದೇಶಕ್ಕೆ ಒಂದು ದೊಡ್ಡ ಮಾದರಿ. ಇಡೀ ದೇಶಕ್ಕೆ ಯಾಕೆ ನಾವು ಈ 56,000 ಕೋಟಿ ರೂಪಾಯಿ ನಿಮಗೆ ಕೊಡ್ತಾ ಇದ್ದೇವೆ, ಯಾಕೆ ಫ್ರೀಯಲ್ಲಿ ಬಸ್ಸಲ್ಲಿ ಓಡಾಡಿ ಅಂತ ಹೇಳ್ತಾ ಇದ್ದೀವಿ, ಪ್ರತಿಯೊಂದು ಕುಟುಂಬಕ್ಕೂ ವಿದ್ಯುತ್ ಶಕ್ತಿನ ಫ್ರೀಯಾಗಿ 200 ಯೂನಿಟ್ ವರೆಗೂ ಯಾಕೆ ಕೊಡ್ತಾ ಇದ್ದೀವಿ, ಎಲ್ಲ ನನ್ನ ತಾಯಂದಿರಿಗೆ 2,000 ರೂಪಾಯಿ ಯಾಕೆ ಕೊಡ್ತಾ ಇದ್ದೀವಿ ಅಂತಂದ್ರೆ ಗ್ಯಾಸ್ ಬೆಲೆ ಜಾಸ್ತಿ ಆಗಿದೆ. ಪ್ರತಿಯೊಂದು ಬೆಲೆ, ಉಪ್ಪು, ಎಣ್ಣೆ ಅಂದ್ರೆ ನಿಮ್ಮೆಣ್ಣೆ ಅಲ್ಲ, ಅವ್ರ ಎಣ್ಣೆ ಎಲ್ಲ 90 ರೂಪಾಯಿ ಇದೆ, 200 ರೂಪಾಯಿ ಹೋಗಿದೆ. ಕೆಲವರು ಕೇಳಿದ್ರು ಬರೀ ಹೆಂಗಸರಿಗೆ ಯಾಕೆ ಕೊಡ್ತಾ ಇದ್ರಿ, ನಮ್ ಕೊಡಿ ಸ್ವಾಮಿ ಅಂತ ಕೆಲವರು ಗಂಡಸರು ಕೇಳಿದ್ರು. ಹೆಣ್ಣು ಕುಟುಂಬದ ಕಣ್ಣು, ಆ ಹೆಣ್ಮಕ್ಳ ಮೇಲೆ ನಂಬಿಕೆ, ಅದಕ್ಕೆ ಅವ್ರ ಮಕ್ಕಳನ್ನೆಲ್ಲ ಸರಿಯಾದ ರೀತಿಯಲ್ಲಿ ಕರೆಕ್ಟಾಗಿ ಸಾಕ್ತಾರೆ ಅನ್ನೋ ಒಂದು ವಿಶ್ವಾಸ. ನೀವು ಕೊಟ್ರೆ ಬೇರೆ ಎಣ್ಣೆ ಹೊರಟೋಗ್ಬಿಡ್ತೀರ. ಅದಕ್ಕೆ ಅವ್ರ ಮೇಲೆ ನಂಬಿಕೆ ಇಟ್ಟು 3 ಪ್ರೋಗ್ರಾಮ್ನ ಅವ್ರಿಗೆ ಕೊಟ್ಟಿದ್ದೀವಿ. ನಾವು ಅವ್ರಿಗೆ ಕೊಟ್ಟಿದ್ದೀವಿ. ಯಾರು ಗಾಬರಿ ಮಾಡ್ಕೊಂಡು ಹೋಗ್ಬೇಡಿ. ಅವರೆಲ್ಲ ನಿಮ್ಮ ಮಕ್ಕಳನ್ನೆಲ್ಲ ಚೆನ್ನಾಗಿ ನೋಡ್ಕೊತಾರೆ. ಅವರೆಲ್ಲ ತಾಯಿದಿರಲ್ಲ. ಅವ್ರ ಮೇಲೆ ಹೆಚ್ಚಿಗೆ ವಿಶ್ವಾಸ ನನಗೆ. ವೀರಪ್ಪ ಮೊಯ್ಲಿಯವರು ಇದ್ರು, ಮಿಕ್ಕಿದ ಕೆಲವು ಲೀಡರ್ಸ್ ಎಲ್ಲ ಇದ್ರು. ನಾನು ಹೇಳಿದೆ, ನಾವೇನಿದ್ರು ಯುವಕರ ಮೇಲೆ, ಹೆಣ್ಮಕ್ಳ ಮೇಲೆ ಹೆಚ್ಚಿಗೆ ವಿಶ್ವಾಸವನ್ನು ಇಡಬೇಕು ಅಂತ ಹೇಳಿ ಅವತ್ತು ಅಧಿಕಾರ ತೆಗೆದುಕೊಂಡಾಗ ಹೇಳಿದೆ. ಇವತ್ತು ನನಗೆ ನಂಬಿಕೆ ಇದೆ, ಯುವಕರು ಹೆಣ್ಮಕ್ಳು ಮತ್ತೆ ನಮ್ಮನ್ನ ಕೈ ಬಿಡುವುದಿಲ್ಲ ಅನ್ನೋ ಮಾತಾದ ವಿಶ್ವಾಸ ಇದೆ. ಏನಾದ್ರು ತಪ್ಪಿತ್ತು ಅಂದ್ರೆ ನಾನು ನಮ್ಮೆಲ್ಲ ಕ್ಯಾಂಡಿಡೇಟ್ಗಳಿಗೂ ಹೇಳಿದ್ದೇನೆ, ನೀವೆಲ್ಲ ಇನ್ನೊಂದು 5-6 ತಿಂಗಳು ನಿಮ್ಗೆ ಟೈಮ್ ಕೊಡ್ತೀನಿ. ನೀವೆಲ್ಲ ಬೂತ್ಗಳಲ್ಲಿ ಮತ್ತೊಂದು ಈ ರೀತಿ ಯಾವ ರೀತಿ ಸಂಘಟನೆ ಮಾಡಬೇಕು, ಆ ಸಂಘಟನೆಗೆಲ್ಲ ನೀವೆಲ್ಲ ವ್ಯವಸ್ಥೆ ಆಗ್ಬೇಕು.
ಈ ದೇಶಕ್ಕೆ ಕಾಂಗ್ರೆಸ್ ಪಕ್ಷ ಯಾವ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷ ಇಲ್ಲ ಅಂದ್ರೆ ಈ ದೇಶ ಒಗ್ಗಟ್ಟಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ಪಾರ್ಟಿ ಮಾತ್ರ ಈ ದೇಶಕ್ಕೆ ಒಗ್ಗಟ್ಟಾಗಿರ್ಲಿಕ್ಕೆ ಸಾಧ್ಯ. ಸಂವಿಧಾನ ಯಾಕೆ ನಾವು ಇಷ್ಟು ಸಂವಿಧಾನದ ಬಗ್ಗೆ ಹೇಳ್ತಾ ಇದ್ವಿ ಅಂದ್ರೆ ನಮ್ಗೆ ನಮ್ಮ ಗ್ರಂಥ ಏನಪ್ಪಾ ಅಂದ್ರೆ ನಾವು ಸಮಾನತೆಯಿಂದ ನೋಡ್ಬೇಕಾದ್ದು, ಸರ್ವ ಧರ್ಮವನ್ನ ನೋಡ್ಬೇಕಾದ್ದು. ಕುವೆಂಪುರವರು ಶಾಂತಿಯ ತೋಟ, ನಮ್ಮ ಶಾಂತಿಯ ತೋಟ ಇದು ಅಂತ ಹೇಳಿ ಕುವೆಂಪುರವರು ಹೇಳಿದ್ರು. ಹಂಗೆ ಇವತ್ತು ನಾವೆಲ್ಲ ಮಾಡ್ಕೊಂಡು ಹೋಗಿದ್ವಿ. ನಮ್ಮ ಸರ್ಕಾರದ ಸಾಧನೆಗಳು ಪಟ್ಟಿ ನಾವೇನಾದ್ರು ಮಾತಾಡ್ಕೊಂಡು ಹೋದ್ರೆ ದೊಡ್ಡದಾಗ್ತದೆ. ಸೊ ಅದಕ್ಕೆ ನಾನು ನಮ್ಮ ಕಾರ್ಕಳ ನಮ್ಮ ನಾಯಕರಿಗೆ ಹೇಳೋದು, ಜಿಲ್ಲಾ ನಾಯಕರಿಗೆ ಹೇಳೋದು, ನೀವೆಲ್ಲ ಏನು ಈ ಪರಶುರಾಮನ ಬೆಟ್ಟ ಇದೆ ಅದು ಹಂಗೆ ಇರಬೇಕು. ಅದರಲ್ಲೇ ಎಲೆಕ್ಷನ್ ಈ ಕ್ಷೇತ್ರದಲ್ಲಿ ಅದನ್ನ ನೋಡಿ ಜನ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿ ಆಯ್ಕೆ ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ. ಸೊ ಎಲ್ಲರನ್ನೂ ಕರ್ಕೊಂಡೋಗಿ ಬೇರೆ ಬೇರೆ ಎಲ್ಲಾ ಕಡೆನೂ ಒಂದು ಟೂರ್ ಮಾಡಿಸ್ಬಿಟ್ಟು ಕೊನೆಗೆ ಅದನ್ನೂ ಹೋಗಿ ತೋರಿಸಿ ಇಂಥ ಒಂದು ಭವ್ಯವಾದಂತಹ ಕೆಲಸವನ್ನ ಇಲ್ಲಿ ಬಿಜೆಪಿ ನಾಯಕರು ಮಾಡಿದ್ದಾರೆ ಅಂತ ಹೇಳಿ ತೋರಿಸಿದಾಗ ಮಾತ್ರ ಆಗ ಜನರಿಗೆ ಅದ್ರ ಬಗ್ಗೆ ಗೊತ್ತಾಗ್ತದೆ. ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ಹೇಳಿ ಗಂಟೆ ನಾನು ಕೂಡ ಮಾತಾಡಕ್ಕೆ ಅವಕಾಶ ಇದ್ರು ಕೂಡ ನಾನು ಬೆಳಗ್ಗೆ ಅಸೆಂಬ್ಲಿ ಪ್ರಾರಂಭ ಆಗ್ತಾ ಇದೆ. ಇನ್ ಟೈಮಲ್ಲಿ ಇರಬೇಕು. ಗವರ್ನರ್ ಅಡ್ರೆಸ್ ಇದೆ. ಸೊ ಅದಕ್ಕೆ ನಾವು ಮುಂಚಿತ ನಾವೆಲ್ಲ ಹೋಗ್ಲೇಬೇಕಾಗಿದೆ, ಶ್ರಮಿಸಬೇಕು. ಒಳ್ಳೆ ಕೆಲಸ ಮಾಡಿದ್ದೀರಿ. ವಿಶೇಷವಾಗಿ ನಮ್ಮ ಉದಯ್ ಕುಮಾರ್ ಶೆಟ್ಟರ್ಗೆ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷಗಳಿಗೆ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷಗಳಿಗೆ, ಬೂತ್ ಅಧ್ಯಕ್ಷರಿಗೆ, ಪಂಚಾಯತ್ ಅಧ್ಯಕ್ಷರಿಗೆ, ಕಾರ್ಯಕರ್ತರು, ಬರೀ ಶೆಟ್ಟರು ಒಬ್ರು ಈ ಕೆಲಸ ಮಾಡ್ತಾರೆ ಅಂತಲ್ಲ, ನೀವೆಲ್ಲ ಇದ್ರೇನೆ ಅವ್ರಿಲ್ಲ ಅಂದ್ರೆ ನಾವು ಯಾರು ಇಲ್ಲ, ನೀವಿಲ್ಲ ಅಂದ್ರೆ ನಾವು ಯಾರು ಇಲ್ಲ. ಇಫ್ ಯು ಆರ್ ಸ್ಟ್ರಾಂಗ್ ವಿ ಆರ್ ಸ್ಟ್ರಾಂಗ್, ಇಫ್ ಯು ಆರ್ ವೀಕ್ ವಿ ಆರ್ ವೀಕ್. ಇದ್ರ ಬಗ್ಗೆ ನಂಬಿಕೆ ಇರೋರು ದಯವಿಟ್ಟು ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳಿ ದಯವಿಟ್ಟು ಮಾಧ್ಯಮ ಸ್ನೇಹಿತರಿಗೆ ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ. ನಮ್ಮ ಸುಧೀರ್ಗೂ ಸುನಿಲ್ಗೂ ಒಂದು ಡೇಟು ಇದೇ ಸ್ಟೇಜ್ ಫಿಕ್ಸ್ ಮಾಡ್ಬಿಡಿ. ನೀವು ಏನ್ ಮಾಡಿದ್ರಿ ಅಂತ ಹೇಳಿ ಫಿಕ್ಸ್ ಮಾಡ್ಬಿಡಿ. ಅವ್ರು ಕೇಳಿದಾರಲ್ಲ ಏನ್ ಮಾಡಿದ್ದಾರೆ ಅಂತ ನೀವೇ ಪ್ರಶ್ನೆ ಕೇಳಬೇಕು. ಇದಕ್ಕೆ ನಾನು ಅವ್ರನ್ನ ಕಳಿಸ್ಕೊಡ್ತೀನಿ. ಅವರೇ ಸಾಕು ಅದಕ್ಕೆ ಉತ್ತರವನ್ನ ಕೊಡ್ಲಿಕ್ಕೆ, ಇಡೀ ನಿಮ್ಮ ಕಾರ್ಕಳಕ್ಕಲ್ಲ ಇಡೀ ರಾಜ್ಯಕ್ಕೆ ಉತ್ತರ ಕೊಡ್ಲಿಕ್ಕೆ ಬದ್ಧರಾಗಿದ್ದಾರೆ ನಮ್ಮ ಕಾರ್ಯಕರ್ತರು ಅನ್ನೋ ಮಾತನ್ನ ಹೇಳಿ ಶುಭ ಹಾರೈಸಿ ಮುಂದಕ್ಕೆ